ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ ಮುಗಿಯೋದಕ್ಕೆ ಇನ್ನೇನು 2 ವಾರ ಬಾಕಿ ಇದೆ. ಈ 2 ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಎಲಿಮಿನೇಷನ್ ಪರ್ವವೇ ಶುರುವಾಗಿದೆ. ಈ ವಾರಾಂತ್ಯದೊಳಗೆ ಡಬಲ್ ಎಲಿಮಿನೇಷನ್ ಆಗಬೇಕು. ಹೀಗಾಗಿಯೇ ಶುಭ ಶುಕ್ರವಾರದಂದು ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೆ ದೊಡ್ಡ ಶಾಕ್ ಕೊಡೋದಕ್ಕೆ ಬಿಗ್ ಬಾಸ್ ರೆಡಿಯಾಗಿದೆ. ಈ ವಾರವೇ ಕೊನೆ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಯಾವತ್ತೂ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲ್ಲ. ಕಿಚ್ಚ ಸುದೀಪ್ ಅವರ ವಾರದ ಪಂಚಾಯಿತಿ ಇರಲ್ಲ. ಸೀದಾ ಫಿನಾಲೆ ರೌಂಡ್ಗೆ ಎಂಟ್ರಿ ಕೊಡಲಿದ್ದಾರೆ. ಯಾಕಂದ್ರೆ ಇದೇ ತಿಂಗಳ 17-18ಕ್ಕೆ ಅದ್ಧೂರಿಯಾಗಿ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಹೀಗಾಗಿ ಈ ವಾರಕ್ಕೆ ಬಿಗ್ ಬಾಸ್ನ ಎಲ್ಲಾ ಟಾಸ್ಕ್ಗಳಿಗೂ ತೆರೆ ಬೀಳಲಿದೆ. ಈಗ ನಡೀತಾ ಇರೋ ಟಾಸ್ಕ್ಗಳೇ ಕೊನೆ. ಆಮೇಲೆ ಯಾವುದೇ ಟಾಸ್ಕ್ ಇರಲ್ಲ. ಎಲ್ಲದಕ್ಕೂ ತೆರೆ ಎಳೆದು ಫಿನಾಲೆ ವಾರ ಅಂತ ಘೋಷಣೆ ಮಾಡ್ತಾರೆ. ಫಿನಾಲೆ ವಾರದಲ್ಲಿ ಯಾವುದೇ ಟಾಸ್ಕ್ ಇರಲ್ಲ, ಯಾವುದೇ ಎಲಿಮಿನೇಷನ್ ಇರಲ್ಲ. ಇಡೀ ಮನೆಯವರಿಗೆ ಫಿನಾಲೆಯದ್ದೇ ಟೆನ್ಷನ್ ಕಾಡ್ತಾ ಇರುತ್ತೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋ ಆತಂಕದಲ್ಲೇ ಇಡೀ ವಾರ ಕಳೀತಾ ಇರ್ತಾರೆ. ಹೀಗಾಗಿ ಈ ವಾರದ ಆಟದ ಮೇಲೆ ಬಹುತೇಕರ ಭವಿಷ್ಯ ನಿಂತಿದೆ. ಈ ವಾರ ಮುಗಿಯೋದಕ್ಕೆ ಇನ್ನೇನು 2 ದಿನ ಬಾಕಿ ಇದೆ. ಈ 2 ದಿನದಲ್ಲೇ ಇಬ್ಬರ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾರು ಫಿನಾಲೆಗೆ ಹೋಗ್ತಾರೆ, ಯಾರಿಬ್ರು ಮನೆಗೆ ಹೋಗ್ತಾರೆ ಅಂತ. ವಾರದ ಕೊನೆಯಲ್ಲಿ ಅಂದ್ರೆ ಭಾನುವಾರ ಎಲಿಮಿನೇಷನ್ ಆದ್ರೆ ನಾಳೆ ಇನ್ನೊಂದು ಎಲಿಮಿನೇಷನ್ ನಡೆಯಲಿದೆ. ಇದು ಮಿಡ್ ನೈಟ್ ಎಲಿಮಿನೇಷನ್. ಪ್ರತಿ ಸೀಸನ್ ನಲ್ಲೂ ಮಿಡ್ ನೈಟ್ ಎಲಿಮಿನೇಷನ್ ಇದ್ದೇ ಇರುತ್ತೆ. ಬಿಗ್ ಬಾಸ್ ಮುಗಿಯೋದಕ್ಕೆ 1 ವಾರ ಅಥವಾ 2 ವಾರ ಇರುವಾಗ ಮಿಡ್ ನೈಟ್ ಎಲಿಮಿನೇಷನ್ ಮಾಡ್ತಾರೆ. ಆ ಪ್ರಕ್ರಿಯೆ ಈಗ ಮತ್ತೆ ರಿಪೀಟ್ ಆಗಿದೆ. ಈ ಬಾರಿಯೂ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ಕೊಟ್ಟಿದ್ದಾರೆ. ಫಿನಾಲೆಗೆ ಹೋಗಬೇಕು ಅನ್ನೋ ಕನ್ಸ್ ಕಂಡವರಿಗೆ ದೊಡ್ಡ ಆಘಾತ ಎದುರಾಗಿದೆ. ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಧ್ರುವಂತ್ ಹೊರ ಹೋಗ್ತಾ ಇದ್ದಾರಂತೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ 8 ಮಂದಿ ಸದಸ್ಯರಿದ್ದಾರೆ. ಆದ್ರೆ ಈ 8 ಮಂದಿಯಲ್ಲಿ 6 ಮಂದಿ ಮಾತ್ರ ಫಿನಾಲೆ ರೌಂಡ್ಗೆ ಹೋಗೋದು. ಆದ್ರೆ ಯಾರು ಆ 6 ಮಂದಿ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಟಾಪ್ 6 ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡೋದು ಯಾರು ಅನ್ನೋದೇ ಇನ್ನೂ ಗೊತ್ತಾಗ್ಲಿಲ್ಲ. ಆದ್ರೆ ತೂಗುಗತಿಯಿಂದ ಧನುಷ್ ಹಾಗೂ ಕಾವ್ಯ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಹೀಗಾಗಿ ಇನ್ನಿಬ್ಬರು ಸೇವ್ ಆಗ್ತಾ ಇದ್ದಂತೆ ಈ 4ರ ಮಧ್ಯೆ ಟಾಪ್ 6 ಸ್ಪರ್ಧಿಯ ಎಂಟ್ರಿ ಟಾಸ್ಕ್ ನಡೆಯಲಿದೆ. ಗೆದ್ದವರನ್ನ ನೇರವಾಗಿ ಫಿನಾಲೆಗೆ ಕಳಿಸ್ತಾರೆ. ಅವರಿಗೆ ಎಲಿಮಿನೇಷನ್ ಇರಲ್ಲ, ಏನೂ ಇರಲ್ಲ. ಇನ್ನುಳಿದ 6 ಮಂದಿಯಲ್ಲೇ ಇಬ್ರು ಹೊರ ಹೋಗೋದು. ಈ ವಾರ ಕ್ಯಾಪ್ಟನ್ ಬಿಟ್ಟು ಇಡೀ ಮನೆ ನಾಮಿನೇಟ್ ಆಗಿದೆ. ಹೀಗಾಗಿ ಸದ್ಯಕ್ಕೆ ಧನುಷ್ ಸೇಫ್. ಈಗ ಟಾಪ್ 6 ಆಗಿ ಒಬ್ಬ ಸ್ಪರ್ಧಿ ಗೆಲ್ತಾ ಇದ್ದಂತೆ ಧನುಷ್ ಜೊತೆ ಇನ್ನೊಬ್ರು ಸೇಫ್ ಆಗಲಿದ್ದಾರೆ. ಅಲ್ಲಿಗೆ 6 ಸ್ಪರ್ಧಿಗಳು ಉಳ್ಕೋತಾರೆ. ಅವರಲ್ಲೇ ಒಬ್ರು ಹೊರ ಹೋಗೋದು. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸೀಸನ್ ನ ಟಾಪ್ 6 ಸ್ಪರ್ಧಿಗಳು ಯಾರು ಅಂದ್ರೆ, ಮೊದಲು ಗಿಲ್ಲಿ, ಸೆಕೆಂಡ್ ಅಶ್ವಿನಿ, 3ನೇಯವರು ರಕ್ಷಿತಾ, 4ನೇ ಸ್ಪರ್ಧಿ ರಘು, 5ನೇ ಸ್ಪರ್ಧಿ ಕಾವ್ಯ, 6ನೇ ಸ್ಪರ್ಧಿ ಧನುಷ್. ಈ 6 ಸ್ಪರ್ಧಿಗಳೇ ಫಿನಾಲೆಗೆ ಹೋಗೋದಂತೆ. ಹೀಗಾಗಿ ಇನ್ನುಳಿದ ರಾಶಿಕಾ ಹಾಗೂ ಧ್ರುವಂತ್ ಮನೆಗೆ ಹೋಗೋದು ಖಾಯಂ ಆಗಿದೆ. ಆದ್ರೆ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಮೊದಲಿಗರಾಗಿ ಧ್ರುವಂತ್ ಹೊರ ಹೋಗಿದ್ದಾರೆ. ಧ್ರುವಂತ್ರನ್ನ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಹೊರ ಕಳಿಸಿದೆ. ಫಿನಾಲೆವರೆಗೂ ಇರಬೇಕು ಅಂತ ತುಂಬಾ ಕನ್ಸ್ ಕಂಡಿದ್ದ ಧ್ರುವಂತ್ ಫಿನಾಲೆಗೆ ಹತ್ತಿರ ಬರ್ತಾ ಇದ್ದಂತೆ ಮನೆಯಿಂದ ಹೊರ ಹೋಗಿದ್ದಾರೆ. ಈ ಪ್ರಕ್ರಿಯೆ ಮುಗಿದ 2 ದಿನಕ್ಕೆ ಮತ್ತೊಂದು ಬಿಗ್ ಶಾಕ್ ಕೊಡೋದಕ್ಕೆ ಬಿಗ್ ಬಾಸ್ ರೆಡಿಯಾಗಿದೆ. ಈ ವಾರದ ಕೊನೆಯಲ್ಲಿ ರಾಶಿಕಾ ಮನೆಗೆ ಹೋಗೋದು ಖಾಯಂ ಆಗಿದೆ. ರಾಶಿಕಾ ಹಾಗೂ ಕಾವ್ಯ ಡೇಂಜರ್ ಝೋನ್ಗೆ ಬಂದು ನಿಂತಿರ್ತಾರೆ. ಇವರಿಬ್ಬರಲ್ಲಿ ರಾಶಿಕಾ ಮನೆಗೆ ಹೋದ್ರೆ ಕಾವ್ಯ ಫೈನಲ್ಗೆ ಎಂಟ್ರಿ ಆಗಲಿದ್ದಾರೆ. ಒಟ್ನಲ್ಲಿ ಫಿನಾಲೆಗೆ ಹೋಗಲೇಬೇಕು ಅಂತ ಕನ್ಸ್ ಕಂಡಿದ್ದ ರಾಶಿಕಾಗೆ ದೊಡ್ಡ ನಿರಾಸೆಯಾಗಿದೆ. ಹೆಣ್ಮಕ್ಳಲ್ಲಿ ಸ್ಟ್ರಾಂಗ್ ಅಂದ್ರೆ ಅದು ರಾಶಿಕಾ. ಯಾವುದೇ ಟಾಸ್ಕ್ ಕೊಟ್ರು ಗಂಡ್ಮಕ್ಳ ರೇಂಜ್ಗೆ ಟಾಸ್ಕ್ ಪರ್ಫಾರ್ಮ್ ಮಾಡ್ತಾ ಇದ್ರು. ಆದ್ರೆ ಅವರೇ ಈಗ ಹೊರ ಹೋಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.